ಮಾಲೀಕರ್ ಎಲ್ಲೋ ಹೋಗ್ತೈತೆ. ಪತಿವ್ರತೆ ಹೆಂಡತಿ ಸಿಗ್ಲಿ ಅಂತ ನಾನು ಚೊಪ್ಲಿನೇ ಹಾಕಿಲ್ಲ. ಮಿಸ್ಲೀಡ್ ಆಗೋಕ್ ಹೋಗ್ಬೇಡಿ ಯಾರ್ದೋ ಮಾತು ಕೇಳ್ಕೊಂಡು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಎಲ್ಲಿ ಹೊರಟಿದೀವಿ ಅಂತ ಹೇಳಿದ್ರೆ ಒರೈನ್ ಮಾಲಿಗೆ ಹೋಗ್ತಾ ಇದೀವಿ, ಡೆಕತ್ಲಾನ್ಗೆ. ಸೊ ಕೆಂಗೇರಿಗೆ ಹೋಗ್ಬೇಕಾಯ್ತು ಆಕ್ಚುಲಿ. ಕೆಂಗೇರಿಗಿಂತ ಇದೇ ಬೆಟರ್ ಅಂತ ಹೇಳಿ ಒರೈನ್ ಮಾಲ್ ಅಲ್ಲಿರೋ ಡೆಕತ್ಲಾನ್ಗೆ ಹೋಗ್ತಾ ಇದೀವಿ. ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಾನೊಂದು ಹೊಸ ಸೈಕಲ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಯಾವ ಸೈಕಲ್ಲು ಏನು ಎಲ್ಲ ಎತ್ತ ಅಂತ ಅಲ್ಲಿ ಹೋಗೋದ್ಮೇಲೆ ನಿಮಗೆ ತೋರಿಸ್ತೀನಿ. ಯಾವ್ದು ತಗೋತೀನಿ, ಯಾವ್ದು ಪರ್ಚೇಸ್ ಮಾಡ್ತಿದ್ದೀನಿ, ಎಷ್ಟು ರೂಪಾಯಿ ಅಮೌಂಟ್ ಆಗುತ್ತೆ ಪ್ರತಿಯೊಂದು ಹೇಳ್ತೀನಿ ನಿಮಗೆ. ಗೈಸ್, ಒರೈನ್ ಮಾಲ್ ಡೆಕತ್ಲಾನ್ಗೆ ಹೋಗ್ಬೇಕಾ ಕೆಂಗೇರಿ ಡೆಕತ್ಲಾನ್ಗೆ ಹೋಗ್ಬೇಕಾ ನಾವೇ ಕನ್ಫ್ಯೂಸ್ ಆಗ್ಬಿಟ್ಟಿದೀವಿ ಇವಾಗ. ನಾನು ಒರೈನ್ ಮಾಲ್ ಡೆಕತ್ಲಾನ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ನಾಳೆ ಬೈ ಎಲ್ಲಗಾದ್ರೂ ಸರಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಚೇತು ರೆಫರೆನ್ಸು ಕೆಂಗೇರಿ ಡೆಕತ್ಲಾನು. ಸೊ ಇವಾಗ ಎರಡು ಒಂದು 3-4 ಕಿಲೋಮೀಟರ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಯಾವ್ದಕ್ಕೆ ಹೋಗೋದು ಏನು ಗೊತ್ತಾಗ್ತಿಲ್ಲ. ಸೊ ಡೀಸೆಲ್ ಹಾಕ್ಸ್ಕೊಂಡು ಯಾವ ಕಡೆಗಾದ್ರೂ ಒಂದ್ ಕಡೆ ಹೋಗ್ಬಿಡೋಣ ಬನ್ನಿ. ಫಸ್ಟ್ ಟೈಮ್ ಮಾಡಬಹುದು ಗೈಸ್. ಪ್ಲಾನ್ ಚೇಂಜ್ ಆಯ್ತು. ಸೊ ಒರೈನ್ ಮಾಲ್ ಡೆಕತ್ಲಾನ್ಗೆ ಹೋಗ್ತಾ ಇಲ್ಲ. ಸೊ ಕೆಂಗೇರಿ ಔಟ್ಲೆಟಿಗೆ ಹೋಗ್ತಾ ಇದೀವಿ. ನಮ್ ಚೇತು ಸರ್ವಿಸ್ ಸೆಂಟರ್ ಅಲ್ಲಿ ಗಾಡಿ ಬಿಟ್ಟಿದ್ದ. ಸೊ ಗಾಡಿ ಆಗಿದೆ ಇಲ್ವಾ ಅಂತ ಕೇಳ್ಕೊಂಬರಕ್ ಹೋಗಿದ್ದಾನೆ. ಸೊ 1:15 ಕೊಡ್ತೀನಿ ಅಂತ ಹೇಳಿದ್ರು ಬೈಕ್ ನ ಒಂದು. ಸೊ ಇನ್ನ 1:07 ಆಗಿದೆ, ಇನ್ನ ಹಾಫ್ ಅನ್ ಅವರ್ ಇದೆ. ನನ್ನ ಪ್ರಕಾರ ಡೌಟೇ ಕೊಡೋದು ಅನ್ಸುತ್ತೆ ಅವರು. ಸೊ ರಿಟರ್ನ್ 5 ಗಂಟೆ ಅಷ್ಟಲ್ಲಿ ನಾವು ವಾಪಸ್ ಬರಬೇಕು ನೆಲಮಂಗ್ಲಾಗೆ. ಯಾಕೆಂದ್ರೆ 5 ಗಂಟೆ ಅಷ್ಟಲ್ಲಿ 5:15 ಅಷ್ಟಲ್ಲಿ ಇವರು ಅಂಗಡಿ ಕ್ಲೋಸ್ ಮಾಡ್ತಾರೆ. ಸೊ ಅದಕ್ಕೆ ಲೇಟ್ ಆಗಬಹುದು. ಯಾವುದಕ್ಕೂ ಒಂದ್ಸಲಿ ಇನ್ಫಾರ್ಮ್ ಮಾಡಿ ಕೇಳು ಅಂತ ಹೇಳಿದ್ವಿ. ಇವಾಗ ಮತ್ತೆ ಇಲ್ಲಿ ಶೋರೂಮ್ ಇದು ಸರ್ವಿಸ್ ಸೆಂಟರ್ ಹತ್ರ ಬಂದಿದ್ದೀವಿ. ಸೊ ಸರ್ವಿಸ್ ಆಗಿದ್ರೆ ಈಸ್ಕೊಂತಾನೆ, ಇಲ್ಲಾಂದ್ರೆ ಮತ್ತೆ 5 ಗಂಟೆ ಅಷ್ಟಲ್ಲಿ ಬೇಗ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಪಟ್ಟಂತ ವಾಪಸ್ ಬರಬೇಕು. ಎಲ್ಲಿದೆಯಲ್ಲ ಆಫೀಸ್ ಒಳಗಡೆ ಇದೇನಂತೆ. ಅವ್ನ ಗಾಡಿನೇ ಇಲ್ಲ ಇಲ್ಲಿ. ಎಲ್ಲಿದ್ದೇನೆ? ಅಲ್ಲಿದ್ದಾನೆ, ನಾನೇ ನೋಡಿಲ್ಲ ನೀಟಾಗಿ. ಗೈಸ್ ಬನ್ನಿ, ಲೇಟ್ ಮಾಡೋದ್ ಬೇಡ, ಹೊರಟ್ಬಿಡೋಣ. 2 ಕೋಟಿ ರೂಪಾಯಿ ಅಂತೆ ಗೈಸ್. ನೆಲಮಂಗ್ಲ ಇಂದ ತಾವರೆಕೆರೆ ಹೋಗೋ ರೋಡಲ್ಲಿ ಇಲ್ಲೊಂದು ಕರ್ನಾಟಕ ಫ್ಲಾಗ್ ಹಾಕಿದ್ದಾರೆ, ನೋಡಿದ್ರಲ್ಲ? ಎಷ್ಟು ದೊಡ್ಡದಾಗಿ ಏನ್ ಸಕ್ಕತ್ತಾಗಿ ಕಾಣಿಸುತ್ತೆ ಆ ರೋಡಲ್ಲಿ ಬರ್ಬೇಕಾದ್ರೆ ಅಂದ್ರೆ ಸಖತ್ ಪ್ರೌಡ್ ಅನ್ಸ್ತಾ ಇರ್ತೈತೆ. ಅದ್ ನನ್ ಸಡನ್ ಆಗಿ ನಮ್ಮ ಫ್ಲಾಗ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಒಂದೊಳ್ಳೆ ಜೋಶು. ನಮ್ ಇಂಡಿಯಾ ಫ್ಲಾಗ್ ನೋಡಿದ್ರೆ ಆಗ್ಲಿ, ಕರ್ನಾಟಕ ಫ್ಲಾಗ್ ನೋಡಿದ್ರೆ ಒಂದೊಳ್ಳೆ ಜೋಶು. ಸಡನ್ ಆಗಿ ನನಗೆ ಯಾವ ರೋಡಲ್ಲಾದ್ರೂ ಹೋಗ್ಲಿ ಈ ತರ ಫ್ಲಾಗ್ ಗಳು ಕಾಣಿಸ್ಬಿಟ್ರೆ ಸಾಕು, ನನಗೆ ವಿಡಿಯೋ ಮಾಡ್ಬಿಡ್ಬೇಕು, ಫೋಟೋ ತೆಗಿಬೇಕು ಅಂತ ಅನ್ಸ್ಬಿಡ್ತೈತೆ. ಎಲ್ಲಿ ಕಾಣಿಸಿದ್ರು ಬಿಡಲ್ಲ, ನಾನು ತೆಗಿತೀನಿ ಅವಾಗ. ಸೊ ಇವಾಗ ನಾವು ಆನ್ ದ ವೇ ಬರ್ತಾ ನಾವು ಹೇಳಿದ್ನಲ್ಲ, ಅಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ. ಇವಾಗ ಕೆಂಗೇರಿ ಹತ್ರ ಇರೋ ಡೆಕತ್ಲಾನ್ ಔಟ್ಲೆಟ್ಗೆ ಹೋಗ್ತಾ ಇದೀವಿ. ಸೊ ಇವಾಗ ಕರೆಕ್ಟ್ ಆಗಿ ತಾವರೆಕೆರೆಯಲ್ಲಿ ಇದೀವಿ. ಕರೆಕ್ಟ್ ಆಗಿ ಇವಾಗ ಇಲ್ಲಿಂದ ಲೆಫ್ಟು. ಸೊ ತಾವರೆಕೆರೆಯಲ್ಲಿ ಇದೀವಿ ಇವಾಗ. ಸೊ ಇನ್ನ ಜಸ್ಟ್ 15 ಕಿಲೋಮೀಟರ್ಸ್ ಇದೆ ಇನ್ನ. ಸೊ ಇನ್ನು ಹಾಫ್ ಅನ್ ಅವರ್ ಅಲ್ಲಿ ಕೆಂಗೇರಿ ಔಟ್ಲೆಟ್ ಅಲ್ಲಿ ಇರ್ತೀವಿ. ಗೈಸ್ ಫೈನಲಿ ಡೆಕತ್ಲಾನ್ ಕೆಂಗೇರಿ ಬಂದಿದ್ದೀವಿ. ಏನಾದ್ರು ತಗೊಂತೀಯ ನೀನು? ಇಲ್ಲ ಆಯ್ತು ನನ್ನ ಹತ್ರ. ಬೈ ಮೊನ್ನೆ ಹೊರಗೆ ಹೋಗಿದೆ. ನೀವೇನ್ ತಗೊಂತೀರಾ? ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವೆಲ್ಲಾದ್ರೂ ಹೊರಗಡೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಇನ್ ಕೇಸ್ ಅವಾಗ ನೀವು ಬೇಕಾದ್ರೆ ಪಟ್ ಅಂತ ನಿಮ್ಮ ಹತ್ರ ಸ್ಪೇರ್ ಇದ್ರೆ ಚೇಂಜ್ ಮಾಡ್ಕೊಂಡು. ಸೈಕಲ್ ಎಲ್ಲ ತಗೊಂಡಿರಾಯ್ತು, ಆಕ್ಸೆಸರೀಸ್ ಎಲ್ಲ ಹಾಕ್ಸಿದಾಯ್ತು. ನಮ್ ಬೈ ಅದು ಸ್ಕೇಟ್ ಸ್ಕೂಟಿನ ಫುಲ್ ಆಸೆ ಬಿಟ್ಬಿಟ್ಟಿದ್ರು. ಇಲ್ಲಿಗೆ ಬಂದಾಗಿಂದ ನಾವು ಸೈಕಲ್ ಪರ್ಚೇಸ್ ಮಾಡಿ ಕೆಳಗಡೆ ಹೋಗ್ತಾ ಇದೀವಿ. ಹೋಗೋವರೆಗೂ ಬಿಟ್ಟಿರಲಿಲ್ಲ, ಯಾಕೋ ಬಿಡಕ್ಕೆ ಮನ್ಸಾಗ್ತಿಲ್ಲ ಅಂತ ಹೇಳಿದ್ರು. ಸೊ ಕೊನೆಗೂ ಬಿಟ್ಟು ಬಂದಿದ್ದಾರೆ. ಇಲ್ಲ ತಗೊಂಡ್ಬಿಡೋಣ ಅಂತ ಒಂದ್ ಮನ್ಸು, ಬಟ್ ಆದ್ರೂ ಬೇಡ ಅಂತ. ತಗೊಂಡೋದ್ರೆ ರೋಡಲ್ಲೆಲ್ಲ ಓಡ್ಸಕ್ ಆಗಲ್ಲ, ಯಾಕಂದ್ರೆ ನಮ್ದೆಲ್ಲ ಫಾರಿನ್ ರೋಡ್ಸ್ ಅಲ್ವಾ. ಸೊ ಈಗೆಲ್ಲ ಫುಲ್ ಆಕ್ಸೆಸರೀಸ್ ಎಲ್ಲ ಹಾಕ್ಸಿ ಫುಲ್ ಎಲ್ಲ ಮಾಡಿದೀವಿ. ಸೊ ಇದ್ರ ಪ್ರೈಸ್ ಎಷ್ಟಾಯ್ತು ಅಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ, ಈಗಲೇ ಹೇಳಲ್ಲ. ಹಿಂದೆಗಡೆ ಒಂದ್ ಮಡಗಾಡ್ ಹಾಕ್ಸ್ಬೇಕಿತ್ತು, ಮಳೆ ಬಂದ್ರೆ ಎಲ್ಲ ಸಿಡಿಯಲ್ವಾ. ರೋಡ್ ಬೈಕ್ ಅಲ್ವಾ, ಏನಾಗಲ್ಲ ಇದು. ಇಟ್ಸ್ ಎ ಬ್ರ್ಯಾಂಡ್ ಅಂತ ಬಿಲ್ ಕಟ್ಟಾದ್ಮೇಲೆ ಇಲ್ಲೇ ಒಂದು ಪವನ್ ಡಿಂಪಲ್ ಅಂತ ಒಂದು ಸ್ಟಿಕರಿಂಗ್ ಕೂಡ ಮಾಡಿಸಿದೀವಿ. ಚೆನ್ನಾಗಿ ಕಾಣಿಸುತ್ತೆ ಸೈಕಲ್ಗೆ ನೋಡಿ. ಪೆಟ್ರೋಲ್ ಎಲ್ಲ ಹಾಕಿ ಹೊಡ್ಸಿದ್ರೆ ಹೋಗ್ಬಿಡುತ್ತಾ ಸರ್? ಪೆಟ್ರೋಲ್ ಹಾಕೋದಾಗ ನಾನು ಬೇಕು ಅಂತ ಕಿತ್ತಾಕ್ದಾಗ ಇಲ್ಲ ಜಾಸ್ತಿ ನೀರು ಹಾಕ್ಬಿಡ್ತಾರೆ, ಬ್ರಷ್ ಹಾಕಿ ಜೊತೆ ಮಾಡಿದ್ರೆ ಈಗ ನಾವು ಮಾಮೂಲಿ ವಾಶ್ ಎಲ್ಲ ಮಾಡಿದಾಗ ಏನಾಗಲ್ಲ. ನನ್ನ ಸೈಕಲ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿದ್ರೆ, ಸೊ ಆಕ್ಸೆಸರೀಸು ಆಫ್ಟರ್ ಫಿಟ್ಟಿಂಗ್ಸ್ ಎಲ್ಲ ಸೇರಾದ್ಮೇಲೆ ಎಕ್ಸಾಕ್ಟ್ 30,000 ಆಗಿದೆ. ಸೊ RC 100,
ಸೊ 120cc ಬೇಕಾಗಿತ್ತು ನನಗೆ. 120cc ಆಲ್ ಓವರ್ ಇಂಡಿಯಾದಲ್ಲೇ ಎಲ್ಲ ಫುಲ್ ಸ್ಟಾಪ್ ಆಗಿದೆಯಂತೆ. ಸೊ 100 ಇರೋದು ತೊಗೊಂಡಿದ್ದೀನಿ ನಾನು. ಸೊ ನಾ 100 ಇರೋದೇನೆ ಎಕ್ಸಾಕ್ಟು ಎಲ್ಲ ಸೇರಿ 30,000 ಆಗಿದೆ. ಸೊ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪರ್ಚೇಸ್ ಮಾಡಿ ಗೈಸ್. ನಮ್ಮ ಸೈಕಲ್ ತಗೊಂಡೋಗಕ್ಕೆ ನಮ್ಮ ಬೈ ಇನೋವಾದಲ್ಲಿ ಹೋಗೋಣ, ಇನೋವಾದಲ್ಲಿ ಹಾಕೊಂಬರೋಣ ಅಂತ ಹೇಳಿ ಕಾರ್ ಎತ್ಕೊಂಡು ಅಲ್ಲಿ ಹೋಗಿ ಇದನ್ನ ಆ ಕಡೆ ಕಡಲ್ ಇದು ಮಾಡಿ ಆ ಕಡೆ ಆ ಸೀಟ್ ಫುಲ್ ಒಳಗೆ ಕಳಿಸ್ಬಿಡು. ಹೊಡಿಲಿ. ನಾನು ಮಾಡೋದು ಏನ್ ಮಾಡೋದು ಅಂತ ಗೊತ್ತಿಲ್ಲ. ನಿನ್ ಕೈಲಿ ಫೋನ್ ಕೊಟ್ರೆ ಹಿಂಗೆ ಆಗಲ್ಲ. ಒಂದು ಗೈಸ್ ಇನೋವಾದಲ್ಲಿನೇ ಇಷ್ಟು ಕಷ್ಟಪಟ್ಟು ಹಾಕಿದೀವಿ. ನಾನೇನಾದ್ರೂ ವ್ಯಾಗ್ನರ್ ಅಲ್ಲಿ ನಮ್ಮ ಕಾರಲ್ಲಿ ಎತ್ಕೊಂಡ್ ಬಂದಿದ್ರೆ ನಿಜವಾಗ್ಲೂ ಹಾಕಕ್ಕಂತೂ ಆಗ್ತಾನೆ ಇರ್ಲಿಲ್ಲ. 100% ಡೌಟ್ ಅಲ್ಲ, ಆಗ್ತಾನೆ ಇರ್ಲಿಲ್ಲ ಅಂತ ಅನ್ಕೊಳ್ಳಿ. ಇದಕ್ಕೇನೆ ಪರ್ಫೆಕ್ಟ್ ಆಗಿ ಕುಂತಿದೆ. ಸೊ ನಾಳೆಯಿಂದ ಸೈಕ್ಲಿಂಗ್ ಮಾಡಕ್ ಶುರು ಮಾಡ್ಬೇಕು ನಾನು. ಒಂದು ಆಕ್ಚುಲಿ ಇವ್ರ ಹತ್ರ ಫಸ್ಟೇ ಸೈಕಲ್ ಇತ್ತು. ಇವ್ರು ಏನ್ ಮಾಡ್ಬಿಟ್ರು, ಏನೇ ನಾನು ಓಡ್ಸಾಡಲ್ಲ ಅಂತ ಇವ್ರು ಗೊತ್ತಲ್ಲ, ಫಸ್ಟೇ ಸೋಂಬೇರಿ ನಮ್ಮ ಬೈ. ಏನ್ ಮಾಡಿದ್ರು, ಸೀದಾ ತಗೊಂಡೋಗಿ ಯಾರಿಗೋ ಒಬ್ರಿಗೆ ಮಾರ್ಬಿಟ್ರು ಈಸಿಯಾಗಿ. ತಗೊಂಡಿದ್ದೆ ಒಂದ್ ರೇಟಲ್ಲಿ ಅರ್ಧಕ್ಕರ್ಧ ರೇಟ್ ಹೊಸ ಸೈಕಲ್. ಒಂದ್ ದಿವಸ ಕೊಟ್ಟು ತಗೊಂಡಿದ್ದೆ, ಒಂದು 7,000 8,000 ಮಾರ್ಬಿಟ್ಟೆ. ಯಾರೋ ಹುಡುಗ ಬಂದು ಅಣ್ಣ ಸೈಕಲ್ ಚೆನ್ನಾಗಿದೆ ಅಣ್ಣ ನಾನು ಕೊಡೋಣ ಪ್ಲೀಸ್ ಅಣ್ಣ ಅಂತ. ಸರಿ ಆಯ್ತು ಕೊಟ್ಟಷ್ಟು ಕೊಡೋದು ಅಂತ ಹೇಳಿ ಸೈಕಲ್ನ ಕೊಟ್ಟು ಈಗ ನಾನು ಗಾಡೀಲಿ ಓಡಾಡ್ತಾ ಇದ್ದೀನಿ. ಸೊ ಇವಾಗ ಒಂದ್ ಕಡೆ ಎಲ್ಲಾದ್ರೂ ಊಟ ಮಾಡ್ಕೊಂಡು ಸೀದಾ ನೆಲಮಂಗಲ ಹೋಗ್ಬಿಡೋದೆ. ಗೈಸ್ ಊಟ ಮಾಡಕ್ ಬಂದ್ವಿ. ಇವಾಗ ಇಲ್ಲೇ ಒಂದು ಮಿನಿ ಡಾಬಾ ಇತ್ತು ನಮ್ಮ ನೆಲಮಂಗಲದಲ್ಲಿ. ಸೊ ತುಂಬಾ ಲೇಟ್ ಆಗಿತ್ತು, ಹೊಟ್ಟೆ ಸಿಕ್ಕಿತ್ತು, ಇಲ್ಲೇ ಊಟ ಮಾಡಿಲ್ಲ ಅಂತ ಇವಾಗ ಜಸ್ಟ್ ಊಟ ಮಾಡ್ತಾ ಇದೀವಿ. ಗೈಸ್ ನಮ್ ಚೇತನ್ನ ಡ್ರಾಪ್ ಮಾಡಿ ಜಸ್ಟ್ ನಾವ್ ಈಗ ತಾನೇ ಮನೆ ಹತ್ರ ಬಂದಿದೀವಿ. ಸೊ ಇವಾಗ ಸೈಕಲ್ನ ಕೆಳಗೆ ಇಳಿಸೋದೇ ಇವಾಗ ಒಂದು ದೊಡ್ಡ ಟಾಸ್ಕ್ ಇವಾಗ ನಮ್ಗೆ ಕಾರಿಂದ. ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಹಿಡಿತು ಒಳಗಡೆ ಹಿಂದೆ ಉಲ್ಟಾ ಪಲ್ಟಾ ಆ ಕಡೆ ಈ ಕಡೆ ಸುತ್ತಾಡಿಸೋಷ್ಟರಲ್ಲಿ. ಸೊ ಸೈಕಲ್ ಇಳ್ಸೋಣ ಬನ್ನಿ. ಫಸ್ಟ್ ಕಾರಿಂದ ಇಳಿಸಿದೀವಿ ಸೈಕಲ್ನ. ಸೊ ಟೈಮ್ ಆಗಿದೆ, ಇವಾಗ ಕ್ಲಾಸ್ಗೆ ಹೋಗ್ಬೇಕು ನಾನು. ಸೊ ಬೈ, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಸೇಫ್ ರೈಡ್, ಸೇಫ್ ಡ್ರೈವ್, ರೈಡ್ ಸೇಫ್ ರೈಡ್. ಓಕೆ, ಥ್ಯಾಂಕ್ ಯು. ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಕ್ಕೆಲ್ಲ ಥ್ಯಾಂಕ್ಸ್ ಏನಂಗಿಲ್ಲ, ಅದು ನಮ್ಮ ಕರ್ತವ್ಯ. ಸೈಕಲ್ನ ತಗೊಂಡೋಗಿ ಮೇಲೆ ಹಾಕಿ ಕ್ಲಾಸ್ಗೆ ಮೇಲೆ ಹಾಕಿಲ್ಲ, ಮೇಲೆ ನಿಲ್ಸಿ ಇದು ಒಂದು ನಿನಗೆ ಇವಾಗ ಫ್ಯಾಮಿಲಿ ಮೆಂಬರ್ ಆಡೋದಂಗೆ. ನೀನು ಇದಕ್ಕೆ ಬ್ಲೈಂಡ್ ಆಗಿರುತ್ತೆ ಅಷ್ಟೇ. ಇದಕ್ಕೆ ಏನಕ್ಕೂ ನಾನ್ ಲಿವಿಂಗ್ ಥಿಂಗ್ಸ್ ಇದು. ಸೊ ನಾವು ಲಿವಿಂಗ್ ಥಿಂಗ್ಸ್ ಥರನೇ ಇದನ್ನ ನೋಡ್ಕೋಬೇಕು. ಯಾಕಂದ್ರೆ ಮನೇಲಿ ಗಾಡಿ ಆಗಲಿ ಯಾವುದೇ ಒಂದು ಹೊಸ ವಸ್ತು ಬಂದ್ರು ನಮ್ದು ಅನ್ನೋ ಥರ ನಾನು ಹೇಳಿದ್ದು ಹೌದು, ನನಗೂ ಗೊತ್ತದು. ನನ್ನ ಮೇಲೋಗಿ ಹಾಕಿ ಅಂದ್ರೆ ಸೈಕಲ್ ಲಾಕ್ ಹಾಕಿ ಅಂತ. ಮೆನ್ಷನ್ ಲಾಕ್ ಹಾಕಿ ಅಂದ್ರೆ ತಗೊಳಗ ಲಾಕ್ ಬಿಟ್ಟು ನಾನು ಹೋಯ್ತೀನಿ ಎಲ್ಲೋ ಬೇರೆ ಕಡೆ ಅನ್ನೋ. ಮೇಲ್ಗಡೆ ಹೋಗಿ ಲಾಕ್ ಹಾಕಿ ಅಂತ ಫ್ರೆಂಡ್ಸ್ ಹೇಳಿದ್ ನಾನು. ಮಾತೇ ಇಲ್ಲ. ಆಕ್ಚುಲಿ 120 ತಗೋಬೇಕಾಗಿತ್ತು ನಾನು. 120 ಆಲ್ ಓವರ್ ಇಂಡಿಯಾದಲ್ಲೇ ಎಲ್ಲೂ ಸ್ಟಾಕ್ಸ್ ಇಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ 100 ತೊಗೊಂಡಿದ್ದೀನಿ. ಸೊ ಇಲ್ಲಿ ಪವನ್ ಡಿಂಪಲ್ ಅಂತ ಇದೆ. ಈಗ ಇದನ್ನ ಕ್ಲಾಸ್ಗೆ ಹೋಗ್ಬಿಟ್ಟು ಬಾ, ಒಂದು ಪೂಜೆ ಮಾಡ್ಸೋಣ ಹೋಗಿ. ಗೈಸ್ ಸೈಕಲ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ಸೊ ನಾನು ಈ ಸೈಕಲ್ನ ತಗೋಬೇಕು ಅಂತ ತುಂಬಾ ಇನ್ವೆಸ್ಟಿಗೇಷನ್ ಮಾಡಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದಾದ್ಮೇಲೆ ನಾನು ರೋಡ್ ಬೈಕ್ ತೊಗೊಂಡಿರೋದು. ಸೊ ಈಗ ನೀವು ಯಾವ್ದಾದ್ರು ಒಂದು ಹೊಸದೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ, ಸೊ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲಾ ತರ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಿ. ಸುಮ್ಮನೆ ಏನೋ ಯಾರೋ ತಗೊಂಡ್ರು ನನಗೂ ಅದು ನೋಡಕ್ ಬೈ ಲುಕ್ಸ್ ಸಕ್ಕದಾಗಿ ಕಾಣಿಸ್ತಿದೆ ಅಂತ ತಗೊಂಡು ಯಾಮಾರೋದು ಆ ಥರ ಎಲ್ಲ ಆಗ್ಬೇಡಿ. ಸೊ ಏನೇ ತಗೋಬೇಕು ಅಂತ ಅನ್ಕೊಂಡ್ರೇನು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಅದಕ್ಕೆ ಇನ್ವೆಸ್ಟ್ ಮಾಡಿ. ಮಿಸ್ಲೀಡ್ ಆಗಕ್ ಹೋಗ್ಬೇಡಿ ಯಾರ್ದೋ ಮಾತು ಕೇಳ್ಕೊಂಡು. ಎಲ್ಲಿದ್ದೀರಾ ಈಗ? 2006 ಕಟ್ಟಿರ್ತೀನಿ, ಹೋಗ್ತಾ ಇರೋ ಬಿಲ್ಡಿಂಗ್ ಬಾ ಗೊತ್ತು ನನಗೆ. ಎಲ್ಲಿದ್ದೀರಾ ಈಗ? ತಿಂಗಳು 21ನೇ ತಾರೀಕು. ಎಲ್ಲಿದ್ದೀರೋ? ಎಲ್ಲಿದ್ದೀರಾ ಹೇಳು ಗೈಸ್. ನಾನು ದೇವ್ರ ಮೇಲೆ ಅಣೆ, ನೀವು ಬೈಕಲ್ಲಿ ಬಂದಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಅತ್ತ ಇತ್ತ ಸುತ್ತ ಎಲ್ಲ ನೋಡ್ತಾ ಇದ್ದೀನಿ. ನೀವು ನೋಡಿದ್ರೆ ಕಾರಲ್ಲಿ ಇದ್ದೀರಾ ಇಲ್ಲಿ. ಗೊತ್ತೇ ಆಗಲ್ವಾ? ನಮ್ ಕಾರು ನಾನು ಮೂಲೆಯಲ್ಲಿ ನಿಲ್ಸಿದ್ರು ಬಾಡಿ ಕಾರ್ ಎಲ್ಲ ಹೋಗ್ತೈತೆ. ಅಲ್ಲ ಚೇಸ್ ಹೊಡ್ಕೊಂಡು ಗ್ರೀನ್ ಹ್ಯಾಬಿಟ್ವರೆಗೂ ಬರ್ತಾನೆ. ಗ್ರೀನ್ ಹ್ಯಾಬಿಟ್ ಇದು ಗಣೇಶ ಗುಡಿವರೆಗೆಲ್ಲ ಬರ್ತಾನೆ. ಇಲ್ಲಿ ಕಾಣಲ್ವಾ? ನಾನು ಹುಡುಕಿ ಸಾಕಾಯ್ತು. ನೋಡಿದ್ರೆ ಕಾರೇ ಮರ್ತೋಗಿದ್ದೀನಿ. ಕಾರ್ ಐತೆ ಅನ್ನೋದು. ಬೈಕಲ್ಲಿ ಬಂದಿದ್ದೀರಾ ಅಂತ ಬೈಕ್ ನೋಡ್ತಾ ಇದ್ದೀನಿ ನಾನು. ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ ನಾನಂತೂ. ಯಪ್ಪ, ನಮ್ಮ ಮೋಹನ್ ಅಣ್ಣ ಇದ್ದಾರೆ, ಜೈ ಶ್ರೀರಾಮ್ ಮೋಹನ್ ಅಣ್ಣ. ಸೊ ಅವ್ರ ಮಗಳು ಶ್ರೀದು ಬರ್ತ್ಡೇ ಇದೆ.
ಸೊ ಅಣ್ಣ 8 ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಮೋಹನ್ ಅಣ್ಣ. ಸೊ 8:15 ಹೋಗಿದೆ. ನಮ್ಮ ಸ್ನೇಕ್ ರಾಜು ಬೈ ಇವತ್ತು ನಮಗೆ ವೆಯ್ಟ್ ಮಾಡಿ ಫೋನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವ್ ಯಾರ ಫೋನು ಎತ್ತಲ್ಲ ಸರ್, ಅವ್ರು ಎಷ್ಟೇ ಇದಾದ್ರೂ ನಾನು ಫೋನ್ ನಮ್ಮ ರಾಜು ಬೈಗೆ ನಾವ್ ಎಷ್ಟು ವೆಯ್ಟ್ ಮಾಡ್ತೀವಿ ಪ್ರತಿ ದಿವಸ ಎಲ್ಲೇ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಇವತ್ತು ರಾಜು ಬಾಯ್ ಆಗೇನೆ ಖುದ್ದಾಗಿ ನನಗೆ ಫೋನ್ ಮಾಡಿದ್ದಾರೆ, ಎಲ್ಲಿದ್ದೀರಾ ಇನ್ನ ಬಂದಿಲ್ಲ ಅಂತ. ನಾವು ಲೇಟ್ ಆಗಿದೀವಿ, ಅರ್ಧ ಗಂಟೆ ಅಷ್ಟೇ ಲೇಟ್ ಆಗಿರೋದು. ನಾನ್ ರಾಜು ಬೈ ಫೋನ್ ನೋಡ್ದೆ, ಬಟ್ ನನ್ ಫೋನ್ ಎತ್ತಿಲ್ಲ, ಯಾಕಂದ್ರೆ ನನ್ ಫೋನ್ ಅವ್ರು ಎತ್ತಲ್ಲ. ಸೊ ಹಂಗಾಗಿ ನಾನು ಯಾವ್ದೇ ಕಾರಣಕ್ಕೂ ಅವ್ರದ್ದು ಎತ್ತಲ್ಲ. ಸೊ ಇವಾಗ ಎಲ್ಲ ಆಗ್ಲೇ ಫುಲ್ ಎಲ್ಲ ಮೀಟಪ್ ಆಗಿದ್ದಾರೆ, ಫುಲ್ ಮೋಹನ ಫ್ಯಾಮಿಲಿ. ನಾವ್ ಅಲ್ಲಿ ಹೋಗಿ ಕೇಕ್ ಕಟ್ ಮಾಡಿಸ್ಬಿಡೋಣ, ಶ್ರೀಗೆ ಒಂದು ಒಳ್ಳೆ ವಿಷಯ ಹೇಳ್ಬಿಡೋಣ ಬನ್ನಿ. ನಾನು ಚೊಪ್ಲಿನೇ ಹಾಕಿಲ್ಲ, ಚಪ್ಪಲಿನೇ ಹಾಕಿಲ್ಲ. ಸೊ ಅಷ್ಟು ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಮ್ಮ ಬೈ. ಪ್ರತಿದಿನ ಪ್ರತಿ ಕ್ಷಣ ಒಂದೊಂದು ನಿಮಿಷ ಒಂದು ಒಳ್ಳೆ ಪತಿವ್ರತೆ ಹೆಂಡತಿ ಸಿಗ್ಲಿ ಅಂತ ಎಷ್ಟು ಕಾಡಿ ಬೇಡಿ ಪ್ರತಿಯೊಂದೊಂದು ದೇವ್ರಿಗೂ ಸುತ್ತಾಡಿ ಬರೇ ಕಾಲಲ್ಲಿ ಇವತ್ತು ನಮ್ಮ ಹೇಳಿದ್ರೆ ನಾನು ಹೆಮ್ಮೆ ಪಡುವ ವಿಷಯ. ಜೊತೆಗಿದ್ದೀನಿ, ಅವ್ರ ಜೊತೆಗಿದ್ದೀನಿ ಅಂದ್ರೆ ಹೆಮ್ಮೆ ಪಡುವ ವಿಷಯ ಇದು. ಬನ್ನಿ ಹೋಗೋಣ. ಸೊ ಗೈಸ್, ಬರ್ತ್ಡೇ ಸೆಲೆಬ್ರೇಷನ್ಸ್ ಮುಗೀತು. ಸೊ ಇವಾಗ ಟೈಮ್ ಆಗಿದೆ, ಊಟ ಆಯ್ತು, ಊಟ ಆಗಿದೆ. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಬನ್ನಿ. ಸೊ ಹೀಗಿತ್ತು ನಮ್ಮ ದಿನ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.